ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಭಾನುವಾರ, ನಮ್ಮದು ರಜಾ. ಸೊ ನಾವು ಎಲ್ಲೂ ಹೋಗಿರಲಿಲ್ಲ, ಅದಕ್ಕೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಿದ್ವಿ. ಮೈದಾನದ ಹತ್ರ ಇರೋ ಒಂದು ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಅಲ್ಲಿ ಹೋದ್ಮೇಲೆ ಯಾವ ದೇವಸ್ಥಾನ ಅಂತ ತೋರಿಸ್ತೀನಿ ನಾನು. ನೀನು ಹೇಳು ಅಂತ ಹೇಳಿದ್ನಾ? ನೀನು ಹೇಳು ಅಂತ ಹೇಳಿದ್ನಾ? ನೀ ಮಾತಾಡಿಸ್ಬೇಡ, ಬೇಕಾಗಿಲ್ಲ, ಹೋಗು. ಅವನೇ ಹೇಳ್ಬಿಟ್ಟ, ಇನ್ನೇನು ಹೇಳೋದು. ಅಜ್ಜಯ್ಯನ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ನನಗೂ ಹುಷಾರಿಲ್ಲ, ಫೇಸೆಲ್ಲ ಒಂಥರ ಆಗ್ಬಿಟ್ಟೈತೆ, ಅವನಿಗೂ ಹುಷಾರಿಲ್ಲ. ಸರಿ ಸ್ನೇಹಿತರೆ, ಬನ್ನಿ ಹೋಗೋಣ. ನಾವಂತೂ ರೆಡಿಯಾಗಿ ಕೂತಿದ್ದೀವಿ ಇಬ್ರು. ನಾವು ಬರೀ ಗಂಜಿ ಕುಡ್ದಿದ್ದೀವಿ, ಸುಸ್ತಾಗ್ತೈತೆ, ಹೊಟ್ಟೆ ಬೇರೆ ಹಸಿತೈತೆ. ಇವನಿಗೂ ಊಟ ಮಾಡೋ ಟೈಮ್ ಆಯ್ತು ಇವಾಗ, ಇವನಿಗೂ ಹೊಟ್ಟೆ ಹಸಿಯುತ್ತೆ. ಅಲ್ಲೇ ದೇವಸ್ಥಾನದಲ್ಲಿ ಊಟ ಮಾಡೋಣ ಅಂತ ಸುಮ್ಮನಾಗಿದ್ದೀವಿ. ನಮ್ಮ ಮುದ್ದು ನನಗೇನೋ ಕೊಡಬೇಕಂತೆ, ಅದಕ್ಕೆ ವೀಡಿಯೋ ಮಾಡುವಂಥವನೇ. ಏನು ಕೊಡ್ತೀಯ ಮುದ್ದು? ಮುದ್ದು ಕೊಡ್ತೀಯಾ? ಸಾಕು ಬಿಡು, ಕ್ರೀಮ್ ಎಲ್ಲ ಹೋಗುತ್ತೆ ನಂದು. ಸುಮ್ಮನೆ ನನ್ನ ಕ್ರೀಮ್ ಎಲ್ಲ ಹೋಗುತ್ತೆ. ಹೋಗ್ಲಿ ಬಿಡು ಅಂದರೆ ನನ್ನ ಕ್ರೀಮ್ ಎಲ್ಲ ಹೋಗುತ್ತೆ, ನಾನು ಮತ್ತೆ ಹಾಕೋಬೇಕಾಗುತ್ತೆ. ಯಾರು ತಗೊಟ್ಟಿದ್ದು? ಇದು ಗಗ್ಗು ತಗೊಟ್ಟಿದ್ದು ನನಗೆ. ಇದು ಇದು ಪಪ್ಪ ತಗೊಟ್ಟಿದ್ದು ನಿಂಗೆ. ಆಮೇಲೆ ಇದು ಅದು ನಾನೇ ತಗೊಂಡಿದ್ದು. ಇದು ಇದು ಅದು ಗಗ್ಗು ತಗೊಟ್ಟಿದ್ದು. ತಿಂತೀಯಾ? ಇದು ಚಾಕ್ಲೇಟ್ ಅಲ್ಲ, ಇಯರ್ ರಿಂಗ್ಸು ಮಗನೇ. ಯಾಕೆ ನೀನು ವಿಡಿಯೋದಲ್ಲಿ ಬರ್ತೀಯಾ? ನನ್ನ ವಿಡಿಯೋದಲ್ಲಿ ಕೂದಲು ಬಿಡು, ನಂದು ಬಿಡು, ನೋವಾಗುತ್ತೆ. ಎಲ್ಲ ದೇವಸ್ಥಾನಕ್ಕೆ ಹೊರಟು ಆಮೇಲೆ ಹೋಗ್ಬೇಕಾದ್ರೆ ಕಾರ್ನ ಸ್ವಲ್ಪ ದೂರನೇ ನಿಲ್ಲಿಸ್ಬಿಟ್ಟು, ಮಳೆ ಬಂದಿರುತ್ತೆ ಹೋಗೋಕ್ಕಾಗಲ್ಲ ಅಂತ ಅಲ್ಲೇ ನಿಲ್ಲಿಸ್ಬಿಟ್ಟು ನಡ್ಕೊಂಡು. ಏ ಮುದ್ದು, ನಿನ್ನ ಸೈಜ್ ಅಲ್ವಲ್ಲ ಹ್ಯಾಟ್ ಅದು? ಯಾರ ಸೈಜ್ ಅದು ಹ್ಯಾಟು? ಅಲ್ಲಿ ಬಿಸ್ಲಾ? ತುಂಬ ಸಲ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಫಸ್ಟ್ ಟೈಮ್ ನಡ್ಕೊಂಡು ಹೋಗ್ತಾ ಇರೋದು. ಇಲ್ಲಿ ನಡ್ಕೊಂಡು ಹೋಗಕ್ಕೆ ಏನೋ ಒಂಥರ ಖುಷಿ ಆಗುತ್ತೆ ದೇವಸ್ಥಾನಕ್ಕೆ, ಕಾರಲ್ಲಿ ಹೋಗೋಕ್ಕಿಂತ ಹತ್ರಕ್ಕೆ. ಬಾ ಇಲ್ಲಿ, ನಾವು ಯಾವ ದೇವಸ್ಥಾನಕ್ಕೆ ಬಂದೀವಿ ಅಂತ ಹೇಳಿ ಇವಾಗ. ಯಾಕೆ ಬಂದೀವಿ ದೇವಸ್ಥಾನಕ್ಕೆ? ಆಟ ಆಡೋಕ್ಕೆ. ಹಾಂ, ಆಮೇಲೆ ನಾನು ಮುದ್ದು ಬರೋದೇ ದೇವಸ್ಥಾನದಲ್ಲಿ ಆಟ ಆಡೋಕ್ಕೆ, ಕೈ ಮುಗಿಯೋಕ್ಕೆ, ದೇವರಿಗೆ ಪೂಜೆ ಮಾಡ್ಸೋಕ್ಕೆ. ಹಾಂ, ದೇವಸ್ಥಾನಕ್ಕೆ ಬರ್ತೀವಿ, ಆಟ ಆಡೋಕ್ಕಲ್ಲ. ಆಯ್ತಾ? ಹೋಗಿ ಮುಂದೆ. ಇದು ಮೈದಾನದ ಹತ್ರ ಇರೋ ದೇವಸ್ಥಾನ. ಇದು ಮೈದಾನ ಕೆರೆ. ಎಷ್ಟು ತುಂಬೈತೆ ನೋಡ್ರಿ. ನಾವು ಅಲ್ಲಿಗೆ ಒಂದ್ಸಲ ಹೋಗಿದ್ದು ಅದ್ರೊಳಗೆ. ಇದೇ ಅಜ್ಜಯ್ಯನ ದೇವಸ್ಥಾನ. ಇವಾಗ ತುಂಬ ಜನ ಬಂದಿದ್ದಾರೆ ಸಂಡೇ ಅಂತ. ಯಾರ್ಯಾರು ಇಲ್ಲಿಗೆಲ್ಲ ಬಂದಿದ್ದೀರಾ, ವಿಡಿಯೋ ನೋಡ್ತಿದ್ರೆ ಆಯ್ ಅಂತ ಕಮೆಂಟ್ ಹಾಕ್ರಿ. ಚಪ್ಪಲಿನ ನೆರಳಿ ಬಿಡಬೇಕು, ಹೋಗ್ಬೇಕಾದ್ರೆ ಸುಡ್ತಿರುತ್ತೆ. ಬಾ, ನಾನು ಬಾ. ಎಲ್ಲ ಕೈ ಮುಗೀತಿದೆ ಇಲ್ಲಿ ದೇವಸ್ಥಾನಕ್ಕೆ ಬಂದು. ನಮ್ಮ ಮುದ್ದು ನಿಂಬೆಹಣ್ಣು ತಗೋಬಿಟ್ಟವನೆ. ಯಾಕೆ ತಗೊಂಡಿದ್ಯಾ ಮುದ್ದು? ತಗೋಬರ ಇಲ್ಲಿ. ಕೈ ಮುಗಿತವನೆ. ಅವೆಲ್ಲ ಹಂಗೆಲ್ಲ ನೆಗಿಬಾರ್ದು. ಬಾ ಮೇಲೆ ಎತ್ಕೊಡು. ನೀನು ನೋಡ್ಬೇಕು, ವಿಡಿಯೋ ಮಾಡಿ ನಂದು ಅಮ್ಮಂದು. ಹಿಂಗಿಡ್ಕೊ, ಹಿಂಗಿಡ್ಕೊ, ಹಿಂಗಿಡ್ಕೊ. ಅಲ್ಲಿ ಕೈ ಬೆರಳು ಕಾಣುತ್ತೆ, ಹಿಂಗಿಡ್ಕೊ. ಅವ್ನು ಮಾಡ್ತಾನಂತೆ, ಅವ್ನು ಹೇಳ್ಕೊಡ್ತಾ ಇದ್ದೀನಿ. ನೀವು ಫಸ್ಟ್ ನೋಡಿರಿ, ನಾನು ನೋಡ್ಕೊತೀನಿ ಬಿಡು. ಅದೇ ಲಾಂಗ್ ಜಾಸ್ತಿ ಆಗ್ಬಿಡುತ್ತೆ 10 ನಿಮಿಷಕ್ಕಿಂತ. ನಾನೊಂದು 15 ನಿಮಿಷ ಹಾಕೋಣ ಅಂತಿದ್ದೀನಿ. ಅವ್ರು ಚಿಂಟು ಅವರು. ಹೊಟ್ಟೆ ಸಿತೈತೆ. ನಾವು ಅಲ್ಲಿ ಹೋಗ್ಬಿಟ್ಟು ಅನ್ನ ಕುಡಿ, ಅನ್ನು ಅಡುಗೆ ಮಾಡ್ತಾರೆ. ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ. ಹೊಟ್ಟೆ ಸಿತೈತೆ. ಎಡಗಾಲ್ ಭಾರ ಬಿಡ್ಬೇಕಷ್ಟೇ.
ಒಂದಾಕು ಸಾಕು. ಹುಣ್ಣಿಮೆ ಆಗಿರೋದ್ರಿಂದ ತುಂಬ ಜನ ಬಂದಿದ್ರು. ನಾನು ಫಸ್ಟ್ ಟೈಮ್ ನೋಡಿದ್ದು ಇಷ್ಟೊಂದು ಜನನ. ಅದಾದಮೇಲೆ ಇಲ್ಲೊಂದು ಕೆರೆ ಇದೆ, ಮೈದಾಳ ಕೆರೆ. ಅಲ್ಲಿ ಹೋಗ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಮತ್ತು ಸ್ನ್ಯಾಕ್ಸ್ ಎಲ್ಲ ತಿನ್ನೋದಕ್ಕೆ ಒನ್ ಡೇ ಕಳೆಯೋಕ್ಕೆ ತುಂಬಾ ಸಖತ್ತಾಗಿರುತ್ತೆ. ಎಲ್ಲ ಒಂದು ಸಲ ಬಂದು ನೋಡಿರಿ. ಅದಾದಮೇಲೆ ಇಲ್ಲಿ ಹೆಣ್ದೇವರೆಲ್ಲ ಇದ್ದಾವೆ, ಅವರಿಗೆಲ್ಲ ಪೂಜೆ ಮಾಡಿಕೊಂಡು ನಾವು ಕುಂಕುಮ ಎಲ್ಲ ಇಟ್ಕೊಳ್ತಿದ್ರು. ನಾವು ಹೋಗ್ಬಿಟ್ಟು ಇಟ್ಕೊಂಡು ಇಲ್ಲಿ ಯಾರೇ ಬಂದ್ರೂ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ, ಏನೂ ಇದು ಮಾಡಲ್ಲ. ಆಮೇಲೆ ಎಲ್ಲರೂ ಮಾತಾಡಿಸ್ತಾರೆ. ತುಂಬ ಖುಷಿ ಆಯಿತು, ತುಂಬ ಜನ ಮಾತಾಡಿಸಿದ್ರು. ಇಲ್ಲಂತೂ ನೇಚರ್ ಮಧ್ಯದಲ್ಲಿರೋದ್ರಿಂದ ತುಂಬ ಜನಕ್ಕೆ ಕಾಲ ಕಳೆಯೋಕ್ಕೆ ಮತ್ತು ಪ್ರಸಾದ ಎಲ್ಲ ಸಿಗುತ್ತೆ ಇಲ್ಲಿ. ತುಂಬ ಚೆನ್ನಾಗಿರುತ್ತೆ. ಎಲ್ಲ ಒಂದು ಸಲ ವಿಸಿಟ್ ಮಾಡಿ. ಹೆಂಗೋ ಪುರಿ ತಿಂತವೆ ಮಕ್ಕಳು ಎಲ್ಲ ನೋಡ್ರಿ. ಎಲ್ಲ ಕೆಳಗೆ ಹೋಯ್ತಲ್ಲ ಪ್ರಸಾದ. ಫಸ್ಟ್ ಟೈಮ್ ಇಲ್ಲಿ ಮಳೆದೆಲ್ಲ ಊಟ ಮಾಡ್ತೀವಿ. ಹಾಯ್ ಮಾಡಿ. ಇದು ಕೊಡಿ, ಇದು ಕೊಡು. ಬಿಡ್ರಿ ಬಿಡ್ರಿ. ಪ್ರಸಾದ ಎಲ್ಲ ತಿನ್ಕೊಂಡು ಆಚೆ ಕಡೆ ಬಂದು ಕೂತ್ಕೊಂಡು ನೇಚರ್ ನೋಡ್ತಾ ಕೂತಿದ್ದು ನಾವೆಲ್ಲ. ಅದನ್ನು ಹಾಕ್ಬಿಟ್ಟು ಬಸ್ಸಾರು ಮಾಡಿ ಪಲ್ಯ ಮಾಡಿದ್ವಿ. ಓ ಹೇಳಿ. ಅಲ್ಲ ನುಗ್ಗೆ ಸೊಪ್ಪು ಅಂತ ಆಂಟಿ. ಇಲ್ಲ ನೋಡ್ರಿ. ಏ ಬೇಡ ಇಂಥವ್ ಹೇಳ್ಕೊಡ್ರಿ. ಇದು ಹುಣ್ಸೆ ಹಣ್ಣಿನ ಸೊಪ್ಪು ಅಂತ ಕುಯ್ಕೊಳ್ಳೋದು. ಬನ್ನಿ, ಅದು ನಮ್ಮ ಮನೇಲಿ ದೇವ್ರ ರೂಮಲ್ಲಿ ಇಡ್ತಾರೆ. ಇವತ್ತು ಕೆರೆ ಹತ್ರ ಹೋಗ್ಲಿಲ್ಲ, ತುಂಬ ಬಿಸಿಲಿತ್ತು. ಆಮೇಲೆ ನಮಗೂ ಹುಷಾರಿಲ್ಲ ಅಂತ ಮನೆಗೆ ಹೋಗೋಣ ಅಂತ ನಮ್ಮ ಮನೆಯವ್ರು ಗಾಡಿ ತಿರ್ಸ್ಕೊಬರೋಷ್ಟರೊಳಗೆ ಇಲ್ಲೊಂದು ವ್ಯೂದು ವೀಡಿಯೋ ಮಾಡ್ಕೊಳ್ತಿದ್ದೆ. ಆಮೇಲೆ ಗಾಡಿಗೆ ಹೂವಿನಾರೆಲ್ಲ ಹಾಕ್ಬೇಕಿತ್ತು. ನಮ್ಮ ಮುದ್ದು ನಾನು ಹಾಕ್ತೀನಿ ಅಂತ ಕಿತ್ಕೋತಿದ್ದ. ಆಮೇಲೆ ನಮ್ಮ ಮನೆಯವ್ರು ಗಾಡಿ ತಿರ್ಸ್ಕೊಂಡು ಬಂದರು. ನಮ್ಮ ಮುದ್ದು ಹೂವಿನಾರ ಹಾಕೋಕ್ಕಿದೆ ಅಂತ ನೋಡ ನೀಡು. ದೊಡ್ಡವನಾದ್ಮೇಲೆ ಅವನೇ ಮಾಡ್ತಾನೆ. ಇಲ್ಲಿ ಬಾ, ಇಲ್ಲಿ ಚಕ್ರಕ್ಕೆ ಇಡ್ಬಾ, ಇಲ್ಲಿಡ್ಬಾ ಚಕ್ರಕ್ಕೆ. ಗುಡ್ ಬಾಯ್. ದರ್ಶನ ಮುಗಿಸ್ಕೊಂಡು ಮನೆ ಕಡೆ ಹೊರಟು ಸ್ನೇಹಿತರೆ. ಅಜ್ಜ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಡ್ತಾ ಹೀಗೆ ನನ್ನನ್ನು ಸಪೋರ್ಟ್ ಮಾಡಿ ಸ್ನೇಹಿತರೆ. ಓಕೆ, ಬಾಯ್ ಬಾಯ್.